ನಿನ್ನೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಖಚಿತ ಮಾಹಿತಿ ಬಂದ ಮೇರೆಗೆ ಸಂಜೆ ನಾವು ನಮ್ಮ ವಲಯಾರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಒಂದು ತಂಡವನ್ನು ರಚಿಸಿ ಒಡ್ರಳ್ಳಿಯಲ್ಲಿ ಒಂದು ಖಾಸಗಿ ಜಮೀನಿನಲ್ಲಿ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಒಂದು ತರಬೇತಿ ಮಾಡ್ತಾ ಇದ್ದರೂ ನಮ್ಮ ಖಚಿತ ಮಾಹಿತಿ ಬಂದಿತ್ತು. ಇದರ ಸಲುವಾಗಿ ನಾವು ನಮ್ಮ ತಂಡವನ್ನು ರಚಿಸಿಕೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಲಾಗಿ ಅಲ್ಲಿ ಒಂದು ತೋಟದ ಮನೆಯಲ್ಲಿ ಒಂದು ಶೆಡ್ಡಲ್ಲಿ ಒಂದು 15 ಜನ ಅಭ್ಯರ್ಥಿಗಳು ಅಂದರೆ ಯುವಕರು ಅಲ್ಲಿರೋದ್ಕೊಂಡು ಬಂತು. ಅವರು ನಾವು ವಿಚಾರ ಮಾಡಿ ನೋಡಲಾಗಿ ಇಲ್ಲ ನಮಗೆ ಒಂದು ನೇಚರ್ ಕ್ಯಾಂಪ್ ಬಗ್ಗೆ ಅಥವಾ ಒಂದು ವಾಚರ್ ಸಂಬಂಧಪಟ್ಟಂತೆ ನೇಮಕಾತಿಗೆ ನಮಗೆ ತರಬೇತಿ ಕೊಡಲಿಕ್ಕೆ ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ತರಬೇತಿಗೋಸ್ಕರ ನಾವು ಬಂದಿದ್ದೀವಿ ಅಂತ ಹೇಳಿದ್ರು. ಅದರಲ್ಲಿ ಸಾಕಷ್ಟು ಜನ ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ಸ್ವಲ್ಪ ಜನ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ಸ್ವಲ್ಪ ಜನ ಶಿರ್ಸಿ ಭಾಗದಿಂದ ಒಬ್ಬರು, ಹಾಸನ ಭಾಗದಿಂದ ಬಳ್ಳಾರಿ, ಈ ಥರ ಇಷ್ಟು ಜನ ಇದ್ದಾರೆ. ನಾವು ಸಂಜೆ ನೋಡಿದಾಗ ಜಿಲ್ಲೆಯ ಒಂದು ರಾಜ್ಯಾದ್ಯಂತ ಇರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇವ್ರು ಬಂದು ವ್ಯಕ್ತಿಗಳು ವಿಚಾರ ಮಾಡಿದಾಗ ನಮಗೆ ತರಬೇತಿಗೋಸ್ಕರ ಕರ್ಕೊಂಡು ಬಂದಿರೋ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಸೊ ಹಾಗಾಗಿ ಹೆಚ್ಚಿನ ವಿಚಾರಣೆಗೆ ನಾವು ಸಂಬಂಧಪಟ್ಟ ನಮ್ಮ ಗ್ರಾಮಾಂತರ ರೂರಲ್ ಪೊಲೀಸ್ ಸ್ಟೇಷನ್ ಅವರ ಸಹಾಯದೊಂದಿಗೆ ಅಲ್ಲಿ PSI ಅವರ ಜೊತೆಗೆ ಮತ್ತು ಈಗ ನಾವು ಬರಮಾಡಿಕೊಂಡು ಆ ಒಂದು ಸಂಬಂಧಪಟ್ಟಂತೆ ನೀವು ಅವ್ರಿಗೆ ಮಾಹಿತಿ ನೀಡಿದ್ವಿ. ಮತ್ತು ಇದು ಅವ್ರ ಹತ್ರ ಇದ್ದಾಗ ಫೇಕ್ ಡಾಕ್ಯುಮೆಂಟ್ಸು ಒಂದು ಸರ್ಟಿಫಿಕೇಷನ್ ಕೂಡ ಅವ್ರ ಹತ್ರ ಕಂಡು ಬಂದು ನೋಡಿದ್ವಿ. ಆ ಒಂದು ಕಂಡು ಬಂದಿರತಕ್ಕಂಥ ಫೇಕ್ ಡಾಕ್ಯುಮೆಂಟ್ಸು ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದ್ದಿದೆ. ಹಾಗಾಗಿ ಇದೆಲ್ಲ ನಾವು ಮಾಹಿತಿ ನೀಡಿ ಇಮಿಡಿಯೇಟಾಗಿ ನಾವು ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ದೂರನ್ನು ನಮ್ಮ ವಲಯಾರಣ್ಯಾಧಿಕಾರಿಗಳು ದಾಖಲಿಸಿರ್ತಾರೆ. ಈ ದೂರನ್ನು ಆಧರಿಸಿ ಆ ಸಂಬಂಧಪಟ್ಟ ಗ್ರಾಮ ಠಾಣೆಯಲ್ಲಿ ಒಂದು FIR ಕೂಡ ಆಗಿದೆ, ತನಿಖೆ ಹಂತದಲ್ಲಿದೆ. ಹೆಚ್ಚಿನ ಮಾಹಿತಿ ತನಿಖೆ ಬಂದ ನಂತರ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನಿನ್ನೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಖಚಿತ ಮಾಹಿತಿ ಬಂದ ಮೇರೆಗೆ ಸಂಜೆ ನಾವು ನಮ್ಮ ವಲಯಾರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಒಂದು ತಂಡವನ್ನು ರಚಿಸಿ ಒಡ್ರಳ್ಳಿಯಲ್ಲಿ ಒಂದು ಖಾಸಗಿ ಜಮೀನಿನಲ್ಲಿ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಒಂದು ತರಬೇತಿ ಮಾಡ್ತಾ ಇದ್ದರೂ ನಮ್ಮ ಖಚಿತ ಮಾಹಿತಿ ಬಂದಿತ್ತು. ಇದರ ಸಲುವಾಗಿ ನಾವು ನಮ್ಮ ತಂಡವನ್ನು ರಚಿಸಿಕೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ನೋಡಲಾಗಿ ಅಲ್ಲಿ ಒಂದು ತೋಟದ ಮನೆಯಲ್ಲಿ ಒಂದು ಶೆಡ್ಡಲ್ಲಿ ಒಂದು 15 ಜನ ಅಭ್ಯರ್ಥಿಗಳು ಅಂದರೆ ಯುವಕರು ಅಲ್ಲಿರೋದ್ಕೊಂಡು ಬಂತು. ಅವರು ನಾವು ವಿಚಾರ ಮಾಡಿ ನೋಡಲಾಗಿ ಇಲ್ಲ ನಮಗೆ ಒಂದು ನೇಚರ್ ಕ್ಯಾಂಪ್ ಬಗ್ಗೆ ಅಥವಾ ಒಂದು ವಾಚರ್ ಸಂಬಂಧಪಟ್ಟಂತೆ ನೇಮಕಾತಿಗೆ ನಮಗೆ ತರಬೇತಿ ಕೊಡಲಿಕ್ಕೆ ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ತರಬೇತಿಗೋಸ್ಕರ ನಾವು ಬಂದಿದ್ದೀವಿ ಅಂತ ಹೇಳಿದ್ರು. ಅದರಲ್ಲಿ ಸಾಕಷ್ಟು ಜನ ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ಸ್ವಲ್ಪ ಜನ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ಸ್ವಲ್ಪ ಜನ ಶಿರ್ಸಿ ಭಾಗದಿಂದ ಒಬ್ಬರು, ಹಾಸನ ಭಾಗದಿಂದ ಬಳ್ಳಾರಿ, ಈ ಥರ ಇಷ್ಟು ಜನ ಇದ್ದಾರೆ. ನಾವು ಸಂಜೆ ನೋಡಿದಾಗ ಜಿಲ್ಲೆಯ ಒಂದು ರಾಜ್ಯಾದ್ಯಂತ ಇರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇವ್ರು ಬಂದು ವ್ಯಕ್ತಿಗಳು ವಿಚಾರ ಮಾಡಿದಾಗ ನಮಗೆ ತರಬೇತಿಗೋಸ್ಕರ ಕರ್ಕೊಂಡು ಬಂದಿರೋ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಸೊ ಹಾಗಾಗಿ ಹೆಚ್ಚಿನ ವಿಚಾರಣೆಗೆ ನಾವು ಸಂಬಂಧಪಟ್ಟ ನಮ್ಮ ಗ್ರಾಮಾಂತರ ರೂರಲ್ ಪೊಲೀಸ್ ಸ್ಟೇಷನ್ ಅವರ ಸಹಾಯದೊಂದಿಗೆ ಅಲ್ಲಿ PSI ಅವರ ಜೊತೆಗೆ ಮತ್ತು ಈಗ ನಾವು ಬರಮಾಡಿಕೊಂಡು ಆ ಒಂದು ಸಂಬಂಧಪಟ್ಟಂತೆ ನೀವು ಅವ್ರಿಗೆ ಮಾಹಿತಿ ನೀಡಿದ್ವಿ. ಮತ್ತು ಇದು ಅವ್ರ ಹತ್ರ ಇದ್ದಾಗ ಫೇಕ್ ಡಾಕ್ಯುಮೆಂಟ್ಸು ಒಂದು ಸರ್ಟಿಫಿಕೇಷನ್ ಕೂಡ ಅವ್ರ ಹತ್ರ ಕಂಡು ಬಂದು ನೋಡಿದ್ವಿ. ಆ ಒಂದು ಕಂಡು ಬಂದಿರತಕ್ಕಂಥ ಫೇಕ್ ಡಾಕ್ಯುಮೆಂಟ್ಸು ನಮ್ಮ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟದ್ದಿದೆ. ಹಾಗಾಗಿ ಇದೆಲ್ಲ ನಾವು ಮಾಹಿತಿ ನೀಡಿ ಇಮಿಡಿಯೇಟಾಗಿ ನಾವು ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ದೂರನ್ನು ನಮ್ಮ ವಲಯಾರಣ್ಯಾಧಿಕಾರಿಗಳು ದಾಖಲಿಸಿರ್ತಾರೆ. ಈ ದೂರನ್ನು ಆಧರಿಸಿ ಆ ಸಂಬಂಧಪಟ್ಟ ಗ್ರಾಮ ಠಾಣೆಯಲ್ಲಿ ಒಂದು FIR ಕೂಡ ಆಗಿದೆ, ತನಿಖೆ ಹಂತದಲ್ಲಿದೆ. ಹೆಚ್ಚಿನ ಮಾಹಿತಿ ತನಿಖೆ ಬಂದ ನಂತರ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ.